ನಾನು ಆಲ್ರೆಡಿ 2 ಚಾರ್ಧಾಮ್ ಕ್ಷೇತ್ರಗಳನ್ನ ದರ್ಶನ ಮಾಡಿದ್ದೀನಿ. ಮೊದಲನೇದು ರಾಮೇಶ್ವರಂ, ಎರಡನೇದು ದ್ವಾರಕಾ. ಇನ್ನು ಪೂರಿ ಜಗನ್ನಾಥ ಮತ್ತೆ ಬದ್ರಿನಾಥ ಬ್ಯಾಲೆನ್ಸ್ ಇದಾವೆ. ಆ 2 ಕ್ಷೇತ್ರಗಳನ್ನ 2025 ಅಂದ್ರೆ ಈ ವರ್ಷ ಮುಗಿಯೋದ್ರೊಳಗಡೆ ದರ್ಶನ ಮಾಡ್ತೀನಿ. ಮ್ಯಾಕ್ಸಿಮಮ್ ನಾನು ನಿಮಗೆ ಈ ಗೇಟಿಂದ ಅಷ್ಟೇ ಈ ದೇವಸ್ಥಾನ ತೋರಿಸ್ಬೋದು. ದೇವಸ್ಥಾನದೊಳಗಡೆ ಕ್ಯಾಮ್ರಾ ಆಗಲಿ ಮೊಬೈಲ್ ಆಗಲಿ ಅಲೋ ಮಾಡಲ್ಲ. ಹರೇ ಕೃಷ್ಣ, ರಾಧೆಯ ರಾಧೆ. ಸ್ನೇಹಿತರೆ, ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಮುದ್ದು ಕೃಷ್ಣ ಮುದ್ದಾಗಿ ಕಾಣ್ತಾ ಇದ್ರು. ಸ್ನೇಹಿತರೆ ನೋಡಿ, 30 ರೂಪೀಸ್ಗೆ ಅನ್ಲಿಮಿಟೆಡ್ ಊಟ. ಇಷ್ಟೇ ಅಲ್ಲ, ತಿಂತೀವಿ ಅಂದರೆ ಬೇಕಾದರೆ ಮತ್ತೆ ಹೋಗಿ ಹಾಕ್ಸ್ಕೊಬೋದು. ಇಷ್ಟೇ ತಿನ್ನೋಣ, ಇಷ್ಟು ತಿಂದರೆ ಸಾಕು, ಹೊಟ್ಟೆ ತುಂಬ ಹೋಗುತ್ತೆ. ಒಂದು ರೀತಿ ಹೊಸ ಅನುಭವ ಗುರು ಇದು, ಒಂಟೆ ಸವಾರಿ ಮಾಡ್ತಿರೋದು. ಹರೇ ಕೃಷ್ಣ, ರಾಧೆಯ ರಾಧೆ. ಶುಭೋದಯ ಸ್ನೇಹಿತರೆ, ನನ್ನ ಮತ್ತೊಂದು ಲಾಗ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಿದ್ದೀರಾ ಹೆಚ್ಚಿನ ಕನ್ನಡ ಲಾಗ್ಸ್. ಮತ್ತೊಮ್ಮೆ ವೆಲ್ಕಮ್ ಟು ದ್ವಾರಕಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ ಸ್ನೇಹಿತರೆ, ನಾನು ಉಳ್ಕೊಂಡಿದ್ದೀನಲ್ಲ ಹರಿದ್ವಾರ ನಿವಾಸ ಧರ್ಮಸ್ಥಳ. ಆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡ್ರೆ ನಮ್ಮ ದ್ವಾರಕಾಧೀಶ ಶ್ರೀಕೃಷ್ಣ ದೇವಸ್ಥಾನದ ಗೋಪುರ ಕಾಣುತ್ತೆ. ಏನು ಅದ್ಭುತವಾಗಿದೆ ಗೊತ್ತಾ ಆ ಗೋಪುರ. ನೋಡಿ, ನಿಮಗೂ ತೋರಿಸ್ತೀನಿ. ನೋಡಿ ಎಷ್ಟು ಅದ್ಭುತವಾಗಿದೆ ಗೋಪುರ ಅಂತ. ನೋಡಿ, ನಾನು ಉಳ್ಕೊಂಡಿರೋ ಧರ್ಮಸ್ಥಳ ಬಿಲ್ಡಿಂಗ್ ಮೇಲಿಂದ ದ್ವಾರಕಾದ ವ್ಯೂ ಹೇಗೆ ಕಾಣುತ್ತೆ ಅಂತ. ನಾನೀಗ ಧರ್ಮಸ್ಥಳದಿಂದ ಹೊರಗಡೆ ಬಂದು ದ್ವಾರಕಾಧೀಶನ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ದ್ವಾರಕಾಧೀಶ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅವರ ಸ್ಥಳ ಇದು. ಹಾಗಾಗಿ ಇಲ್ಲಿ ಈ ದೇವಸ್ಥಾನ ತುಂಬಾ ಫೇಮಸ್ಸು. ಬನ್ನಿ ಈಗ ದರ್ಶನ ಮಾಡ್ಕೊಂಡು ಬರೋಣ. ಭಾರತದ 4 ಚಾರ್ಧಾಮ್ ಕ್ಷೇತ್ರಗಳಲ್ಲಿ ದ್ವಾರಕಾನು ಒಂದು. ಚಾರ್ಧಾಮ್ ಕ್ಷೇತ್ರಗಳು ಯಾವುವು ಅಂತ ಹೇಳೋದೇ ಆದರೆ ರಾಮೇಶ್ವರಂ, ಪೂರಿ ಜಗನ್ನಾಥ, ದ್ವಾರಕಾ ಮತ್ತು ಬದ್ರಿನಾಥ ಇವುಗಳನ್ನ ಭಾರತದ 4 ಚಾರ್ಧಾಮ್ ಕ್ಷೇತ್ರಗಳು ಅಂತ ಹೇಳ್ತಾರೆ. ಆ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ದ್ವಾರಕಾಧೀಶನ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬನ್ನಿ. ದ್ವಾರಕಾಧೀಶನ ದರ್ಶನ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಕ್ಯಾಮ್ರಾ ಆಗಲಿ ಮೊಬೈಲ್ ಆಗಲಿ ದೇವಸ್ಥಾನದೊಳಗಡೆ ಅಲೋ ಮಾಡಲ್ಲ. ಹಾಗಾಗಿ ಎಲ್ಲ ಲಾಕರಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ಹೋಗಬೇಕು. ಮ್ಯಾಕ್ಸಿಮಮ್ ನಾನು ನಿಮಗೆ ಎಲ್ಲಿ ತನಕ ತೋರಿಸ್ಬೋದು ಅಂದರೆ ನೋಡಿ, ಈಗ ತೋರಿಸ್ತೀನಿ. ಮ್ಯಾಕ್ಸಿಮಮ್ ನಾನು ನಿಮಗೆ ಈ ಗೇಟಿಂದ ಅಷ್ಟೇ ಈ ದೇವಸ್ಥಾನ ತೋರಿಸ್ಬೋದು. ದೇವಸ್ಥಾನದೊಳಗಡೆ ಕ್ಯಾಮ್ರಾ ಆಗಲಿ ಮೊಬೈಲ್ ಆಗಲಿ ಅಲೋ ಮಾಡಲ್ಲ. ನೋಡಿ, ಅಲ್ಲಿ ದೇವಸ್ಥಾನದ ಗೋಪುರದ ಬಾವುಟ ಚೇಂಜ್ ಮಾಡ್ತಿದ್ದಾರೆ. ದಿನಕ್ಕೆ 6 ಸಲ ಇಲ್ಲಿ ಚೇಂಜ್ ಮಾಡ್ತಾರೆ. ಅದನ್ನ ಜನಗಳು ನೋಡ್ತಾ ಇದ್ದಾರೆ. ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಕೆಳಗಡೆ ಜನಗಳು ನಿಂತ್ಕೊಂಡು ಗೋಪುರದ ಮೇಲೆ ಬಾವುಟನ ಚೇಂಜ್ ಮಾಡ್ತಿರೋದನ್ನ ನೋಡ್ತಾ ಇದ್ದಾರೆ. ನೋಡಿ, ನಿಮಗೂ ತೋರಿಸ್ತೀನಿ. ನಾನು ಆಗ್ಲೇ ಹೇಳ್ದಂಗೆ ದಿನಕ್ಕೆ 6 ಬಾರಿ ಬಾವುಟನ ಚೇಂಜ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಬರೋ ಭಕ್ತಾದಿಗಳು ಪಿತೃಗಳ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬಾವುಟನ ಆರಿಸೋದಕ್ಕೆ ಬುಕ್ ಮಾಡ್ಕೊಂಡು ಹೋಗಿರ್ತಾರೆ. ನಾನು ಇಲ್ಲಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡೆ. ಇನ್ನು 3 ವರ್ಷ ಅಂದ್ರೆ 2028 ತನಕ ಸ್ಟಾರ್ಟ್ ಇಲ್ವಂತೆ. ಅಂದ್ರೆ ಬಾವುಟ ಆರಿಸೋದು ಅಂದ್ರೆ ಅಲ್ಲಿ ತನಕ ಫುಲ್ ಬುಕ್ ಆಗಿದೆ ಅಂತ ಹೇಳ್ತಿದ್ರು. ನೋಡಿ, ಕೊನೆಗೂ ಫ್ಲಾಗ್ ಆರಿಸ್ಬಿಟ್ಟು ಎಷ್ಟು ದೊಡ್ಡದಿದೆ ಗುರು. ಸ್ನೇಹಿತರೆ ನೋಡಿ, ದೇವಸ್ಥಾನ ಪಕ್ಕನೇ ಶೂ ಸ್ಟ್ಯಾಂಡ್ ಇದೆ. ಇಲ್ಲಿ ಶೂಗಳನ್ನ ಬಿಟ್ಬಿಟ್ಟು ಬೇಕಾದರೆ ಮೊಬೈಲ್ನ ಇಲ್ಲಿ ಡೆಪಾಸಿಟ್ ಮಾಡ್ಬಿಟ್ಟು ಹೋಗ್ಬೋದು. ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. 2 hours later. ಹರೇ ಕೃಷ್ಣ, ರಾಧೆಯ ರಾಧೆ. ಸ್ನೇಹಿತರೆ, ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಮುದ್ದು ಕೃಷ್ಣ ಮುದ್ದಾಗಿ ಕಾಣ್ತಾ ಇದ್ರು. ಆ ವಂದನ ಹೇಳೋದಿಕ್ಕಂತೂ ಮಾತೇ ಬರ್ತಿಲ್ಲ, ಅಷ್ಟು ಮುದ್ದಾಗಿ ಕಾಣ್ತಾ ಇದ್ರು. ನಾನು ಆಗ್ಲೇ ಹೇಳ್ದಂಗೆ ದ್ವಾರಕಾ ಭಾರತದ 4 ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಕೂಡ ಒಂದು. ಈ 4 ಚಾರ್ಧಾಮ್ ಕ್ಷೇತ್ರಗಳನ್ನ ನಮ್ಮ ಜೀವಿತಾವಧಿಯಲ್ಲಿ ಒಂದ್ಸಲ ಆದ್ರೂ ಭೇಟಿ ಮಾಡಬೇಕು ಮತ್ತೆ ದರ್ಶನ ಮಾಡಬೇಕು. ನಾನು ಆಲ್ರೆಡಿ 2 ಚಾರ್ಧಾಮ್ ಕ್ಷೇತ್ರಗಳನ್ನ ದರ್ಶನ ಮಾಡಿದ್ದೀನಿ. ಮೊದಲನೇದು ರಾಮೇಶ್ವರಂ, ಎರಡನೇದು ದ್ವಾರಕಾ. ಇನ್ನು ಪೂರಿ ಜಗನ್ನಾಥ ಮತ್ತೆ ಬದ್ರಿನಾಥ ಬ್ಯಾಲೆನ್ಸ್ ಇದಾವೆ. ಆ 2 ಕ್ಷೇತ್ರಗಳನ್ನ 2025 ಅಂದ್ರೆ ಈ ವರ್ಷ ಮುಗಿಯೋದ್ರೊಳಗಡೆ ದರ್ಶನ ಮಾಡ್ತೀನಿ.
ಸ್ನೇಹಿತರೆ, ಶ್ರೀಕೃಷ್ಣನ ದರ್ಶನ ಮಾಡೋದಕ್ಕೆ ಇಲ್ಲಿಂದನೇ ಕ್ಯೂ ಸ್ಟಾರ್ಟ್ ಆಗೋದು. ನೋಡಿ, ಜೆಂಟ್ಸ್ ಈ ಕಡೆ, ಲೇಡೀಸು ಆ ಕಡೆ. ಮುಂದೆ ಸೆಕ್ಯೂರಿಟಿ ಚೆಕ್ ಇದೆ, ಬನ್ನಿ ತೋರಿಸ್ತೀನಿ. ಹೇಳಬೇಕು ಅಂದರೆ ನಾನು ದರ್ಶನ ಮಾಡ್ಕೊಬಂದು ಡೆಪಾಸಿಟ್ ಮಾಡಿದ್ದ ಕ್ಯಾಮ್ರಾನ ಅದನ್ನ ಈಸ್ಕೊಂಡು ಬಂದು ಇಲ್ಲಿ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ಎಲ್ಲ ಕ್ಯಾಮ್ರಾನ ಅಲೋ ಮಾಡ್ತಾರೆ, ನನಗೆ ಗೊತ್ತಿರಲಿಲ್ಲ. ನಾನು ಗೇಟ್ ಹತ್ರನೇ ಲಾಸ್ಟ್ ಅಂದ್ಕೊಂಡಿದ್ದೆ. ಇಲ್ಲೆಲ್ಲ ವೀಡಿಯೋನ ಮತ್ತು ಫೋಟೋಸ್ ಎಲ್ಲ ತೊಗೊತಿದ್ದಾರೆ, ಹಾಗಾಗಿ ಅದು ನೋಡಿಕೊಂಡೆ ನಾನು ಇಲ್ಲಿ ತನಕ ಬಂದೆ. ನೋಡಿ, ಇದೇನೇ ಸೆಕ್ಯೂರಿಟಿ ಚೆಕ್ಕು. ಇಲ್ಲೆಲ್ಲ ಸೆಕ್ಯೂರಿಟಿ ಚೆಕ್ ಆದಮೇಲೆ ದರ್ಶನಕ್ಕೆ ಅಂತ ಬಿಡ್ತಾರೆ. ನೋಡಿ, ದರ್ಶನಕ್ಕೆ ಹೋಗ್ತಾರೆ ಜನಗಳು. ನೋಡಿ, ಹತ್ತದಿಂದ ತೋರಿಸ್ತಿದ್ದೀನಿ, ಅದೇ ಎಂಟ್ರೆನ್ಸು. ಗೋಪುರ ನೋಡಿ, ಬ್ಲಾಗ್ನ ಚೇಂಜ್ ಮಾಡಿದ್ರಲ್ಲ ಆ ಗೋಪುರ. ಆಗಲೇ ಬೇರೆ ಥರ ಚೇಂಜ್ ಮಾಡಿಬಿಟ್ಟಿದ್ದಾರೆ ನೋಡಿ, ಈಗ ಅದೇ ಗೋಪುರ. ಸ್ನೇಹಿತರೆ, ನಾನು ದ್ವಾರಕಾಗೆ ಬಂದಿದ್ದು ಟ್ರೈನಲ್ಲಿ. ಆ ಟ್ರೈನ್ ವಿಡಿಯೋನ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರಾ. ಆ ವಿಡಿಯೋ ನೋಡಿದ್ರೆ ಈ ವಿಡಿಯೋ ನೋಡ್ತಾ ಇರೋರು, ಈ ವಿಡಿಯೋ ನೋಡಿದ ಮೇಲೆ ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಅದರಲ್ಲಿ ಬ್ಯಾಂಗ್ಳೂರಿಂದ ಟ್ರೈನಲ್ಲಿ ಹೇಗೆ ಬರಬೇಕು ಮತ್ತು ಯಾವ ಟ್ರೈನ್ ಇದೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ದರ್ಶನ ಆದಮೇಲೆ ಊಟಕ್ಕೆ ಹೋಗ್ತಾ ಇದ್ದೀನಿ. ದರ್ಶನ ಅಂತೂ ಬೇಗನೆ ಆಯಿತು, 1 ಅವರ್ ಒಳಗಡೆ ದರ್ಶನ ಆಗೋಯ್ತು. ಚಪ್ಪನ್ ಸಿಡಿ ಅನ್ನೋ ಜಾಗದಲ್ಲಿ ಪ್ರಸಾದ ಕೊಡ್ತಾರಂತೆ, ಅಂದರೆ ದೇವಸ್ಥಾನ ಕಡೆಯಿಂದ ಊಟ ಇರುತ್ತೆ. ಬನ್ನಿ, ಪ್ರಸಾದನ ಫಸ್ಟ್ ಟೈಮ್ ತಿಂತಾ ಇದ್ದೀನಿ, ಹೇಗಿದೆ ಅಂತ ನೋಡೋಣ. ಸ್ನೇಹಿತರೆ, ಇದೇ ನೋಡಿ ಚಪ್ಪನ್ ಸಿಡಿ ಅನ್ನೋ ಜಾಗ. ಅಂದರೆ ಇದು ಲ್ಯಾಂಡ್ ಮಾರ್ಕು. ಚಪ್ಪನ್ ಅಂದರೆ 54, ಸಿಡಿ ಅಂದರೆ ಮೆಟ್ಲು, ಅಂದರೆ ಹಿಂದಿನಲ್ಲಿ ಸಿಡಿ ಅಂತ ಹೇಳ್ತಾರೆ ಮೆಟ್ಲಿಗೆ. ಅದ್ರ ಪಕ್ಕನೇ ಈ ಅನ್ನದ ಪ್ರಸಾದಾಲಯ ಇರೋದು, ಭೋಜನ ಪ್ರಸಾದಾಲಯ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ. ಟೈಮಿಂಗ್ಸ್ ಇದೆ, ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ ತನಕ, 1:30 ತನಕ ಇರುತ್ತೆ. ಮತ್ತು ಸಂಜೆ 4 ಗಂಟೆಯಿಂದ ನೈಟ್ 8 ಗಂಟೆ ತನಕ ಇರುತ್ತೆ. ಬನ್ನಿ ಪ್ರಸಾದ ತಿನ್ಕೊಂಡ್ಬರೋಣ. ಅಂದರೆ ಇಲ್ಲಿ ಫ್ರೀ ಮೀಲ್ ಸಿಗೋಲ್ಲ, 30 ರೂಪಾಯಿ ಕೊಟ್ಟು ಟೋಕನ್ ತೊಗೊಬೇಕು. 30 ರೂಪಾಯಿ ಕೊಟ್ಟು ಟೋಕನ್ ತೊಗೊಂಡ್ರೆ ಫುಲ್ ಮೀಲ್ ಸಿಗುತ್ತೆ, ಇಷ್ಟಾದರೂ ಊಟ ಮಾಡ್ಬೋದು. ನೋಡಿ, ಇದೇ ಟೋಕನ್ ಸೆಂಟರು, ಬನ್ನಿ ತೊಗೊಂಡು ಬರ್ತೀನಿ. ಸ್ನೇಹಿತರೆ ನೋಡಿ, ಟೋಕನ್ ತೊಗೊಂಡಿದ್ದೀನಿ. ಅಂದರೆ ಇದು ಡೊನೇಷನ್ ಥರ, ನಮ್ಮ ಇಚ್ಛಾಶಕ್ತಿ ಬೇಕಾದ್ರೆ ಅನ್ನದಾನನೂ ಮಾಡೋದಕ್ಕೆ ಇಲ್ಲಿ ಅಮೌಂಟ್ ಕೊಡ್ಬೋದು. ಮಿನಿಮಮ್ 30 ರೂಪೀಸ್ ಇದೆ. ಬನ್ನಿ ಈಗ ಊಟ ಮಾಡ್ಕೊಂಬರೋಣ. ಹೊಟ್ಟೆ ಅಂತ ಸಿಕ್ಕಾಪಟ್ಟೆ ಎಸಿದಿದೆ. ನೋಡೋಣ, ಪ್ರಸಾದ ತಿನ್ನೋಣ. ನಾನು ಯಾವುದೇ ಟೆಂಪಲ್ಗೆ ಹೋದ್ರೂ ಪ್ರಸಾದ ಅಂತೂ ಮಿಸ್ ಮಾಡಲ್ಲ, ಹಾಗೆ ಇದನ್ನು ಮಿಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಬನ್ನಿ ಪ್ರಸಾದ ತಿನ್ಕೊಂಡು ಸಿಗ್ತೀನಿ. ಸ್ನೇಹಿತರೆ ನೋಡಿ, 30 ರೂಪೀಸ್ಗೆ ಅನ್ಲಿಮಿಟೆಡ್ ಊಟ. ಇಷ್ಟೇ ಅಲ್ಲ, ತಿಂತೀವಿ ಅಂದರೆ ಬೇಕಾದರೆ ಮತ್ತೆ ಹೋಗಿ ಹಾಕ್ಸ್ಕೊಬೋದು. ಇಷ್ಟೇ ತಿನ್ನೋಣ, ಇಷ್ಟು ತಿಂದರೆ ಸಾಕು, ಹೊಟ್ಟೆ ತುಂಬ ಹೋಗುತ್ತೆ. ಚಪಾತಿ ಊಟ ಅಂತೂ ಸೂಪರ್ ಆಗಿದೆ ಗುರು. ನೋಡಿ, ಒಂದು ರೀತಿ ಇದು ಕೇಕ್ ಥರ ಇದೆ. ಹೇಳ್ಬೇಕು ಅಂದ್ರೆ ಇದನ್ನ ಫಸ್ಟ್ ಟೈಮ್ ತಿಂತಾ ಇರೋದು, ತುಂಬಾ ಟೇಸ್ಟಿಯಾಗಿದೆ ಗುರು. ಸ್ನೇಹಿತರೆ, ಹೇಳಬೇಕು ಅಂದರೆ ರೈಸು ಸಾಂಬಾರು ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ಗುರು. ಅದು ಹೇಳೋದಲ್ಲ, ನೀವು ಒಂದ್ಸಲ ಬಂದು ಟೇಸ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಏನಾದ್ರು ದಾನ ಮಾಡಿದ್ರೆ ಈ ಉಂಡಿ ಒಳಗಡೆ ಹಾಕ್ಬೋದು. ನೋಡಿ, ಕೃಷ್ಣ ದೇವಸ್ಥಾನದೊಳಗಡೆ ಇದೇ ಥರ ಕಾಣೋದು.
ಸ್ನೇಹಿತರೆ, ಪ್ರಸಾದ ಅಂತೂ ತುಂಬಾನೇ ಚೆನ್ನಾಗಿತ್ತು. ಆ ಪ್ರಸಾದದ ಟೇಸ್ಟ್ ಅಂತೂ ಹೇಳಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿತ್ತು. ನೋಡಿ, ಇಲ್ಲಿ ವೆರೈಟಿ ಸ್ವೀಟ್ಸು, ಲೇಡೀಸ್ ಬೇಕಾದ ಇಯರಿಂಗ್ಸು ಎಲ್ಲ ತಗೊಬೋದು. ಶಾಪಿಂಗ್ ಸ್ಟ್ರೀಟೇ ಇದೆ ಇಲ್ಲಿ, ಎಷ್ಟು ಬೇಕಾದರೂ ಶಾಪಿಂಗ್ ಮಾಡ್ಬೋದು. ಲೇಡೀಸ್ಗೆ ಜಾಸ್ತಿನೇ ಇದ್ದಾವೆ, ಜೆಂಟ್ಸ್ಗೆ ಅಷ್ಟೊಂದು ಇಲ್ಲ ಇಲ್ಲಿ. ಈಗ ಸುಧಾಮ ಸೇತು ಹತ್ರ ಹೋಗ್ತಾ ಇದ್ದೀನಿ. ಸುಧಾಮ ಅನ್ನೋರು ಬಂದು ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು, ಶ್ರೀಕೃಷ್ಣನ ಪರಮ ಮಿತ್ರ. ಅವ್ರ ಹೆಸರಲ್ಲಿ ಒಂದು ಸೇತುವೆ ಕಟ್ಟಿದ್ದಾರೆ. ಆ ಸೇತುವೆನ ನಾನು ನೋಡಿ ನಿಮ್ಗೆ ತೋರಿಸ್ತೀನಿ, ಬನ್ನಿ. ನೋಡಿ, ಸುಧಾಮ ಸೇತು ಅಂತ ಹಾಕಿದ್ದಾರೆ. ಅಲ್ಲಿ ಕಾಣ್ತಿದ್ದೆಲ್ಲ ಅದೇ ಸುಧಾಮ ಸೇತು. ನಾನು ಆ ಸೈಡ್ ಹೋದ್ರೆ ನಿಮ್ಗೆ ಆ ಸೇತುವೆ ಕಾಣಿಸುತ್ತೆ, ಬನ್ನಿ. ನೋಡಿ, ಇದೇ ಸುಧಾಮ ಸೇತು. ಈ ಸೇತು ಇಲ್ಲಿ ಸ್ಟಾರ್ಟ್ ಆಗಿ ಅಲ್ಲಿ ಎಂಡ್ ಆಗುತ್ತೆ. ಮೊದಲೆಲ್ಲ ಇಲ್ಲೇ ಎಂಟ್ರಿ ಕೊಡ್ತಾ ಇದ್ರು, ಈಗ ಬಂದ್ ಮಾಡಿದ್ದಾರೆ. ನೋಡಿ, ಯಾರೋ ಅಲ್ಲಿ ಮೀನಿಗೆ ಕಡಲೆಪುರಿನ ಹಾಕ್ತಾ ಇದ್ದಾರೆ. ಬನ್ನಿ, ಆ ಮೀನುಗಳನ್ನ ನಿಮ್ಗೂ ತೋರಿಸ್ತೀನಿ. ನೋಡಿ, ಮೀನುಗಳು ಕಡಲೆಪುರಿನ ಹೇಗ್ ತಿಂತಿದ್ದಾವೆ ಅಂತ. ನೋಡಿ, ಇಲ್ಲಿ ಕ್ಯಾಮಲ್ ರೈಡ್ ಕೂಡ ಇದೆ. ಬನ್ನಿ, ಒಂದ್ಸಲ ರೈಡ್ ಮಾಡೋಣ. ಸ್ನೇಹಿತರೆ, ಬನ್ನಿ ಈಗ ಹೊಟ್ಟೆ ಸವಾರಿ ಮಾಡೋಣ. ಸ್ನೇಹಿತರೆ, ಒಂಟೆ ಸವಾರಿ ಅಂತೂ ಅದ್ಭುತವಾಗಿದೆ. ಒಂದ್ ರೀತಿ ಹೊಸ ಅನುಭವ ಗುರು ಇದು, ಒಂಟೆ ಸವಾರಿ ಮಾಡ್ತಿರೋದು. ನೋಡಿ, ಒಂಟೆ ಮೇಲಿಂದ ವ್ಯೂ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಈ ಒಂಟೆ ಸವಾರಿ ಮಾಡ್ಬೇಕಾದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಮೂವಿದೊಂದು ಸಾಂಗ್ ನೆನಪಾಗ್ತಿದೆ. ಸ್ನೇಹಿತರೆ, ಇದನ್ನ ಗೋಮತಿ ಘಾಟ್ ಅಂತ ಹೇಳ್ತಾರೆ. ಆ ಕಡೆಯಿಂದ ಗೋಮತಿ ನದಿ ಹರ್ಕೊಂಡು ಬಂದು ಮುಂದೆ ಹೋಗಿ ನೋಡಿ, ಅಲ್ಲಿ ಸಮುದ್ರ ಇದೆ, ಅದನ್ನ ಅರೇಬಿಯನ್ ಸಿ ಅಂತ ಹೇಳ್ತಾರೆ. ನೋಡಿ, ಆ ಸಮುದ್ರದ ಹತ್ರ ಸಂಗಮ ಆಗುತ್ತೆ. ಅಲ್ಲೇನೆ ಸಂಗಮ ನಾರಾಯಣ ಅಂತ ಒಂದು ಟೆಂಪಲ್ ಇದೆ, ಅದನ್ನು ತೋರಿಸ್ತೀನಿ. ನೋಡಿ, ಗೋಮತಿ ನದಿ ಮುಂದೆ ಹರಿದು ನೋಡಿ, ಇಲ್ಲೇ ಅರೇಬಿಯನ್ ಸೀನ ಮೀಟ್ ಮಾಡೋದು, ಇದೇ ಸಂಗಮ ಸ್ಥಳ. ಇಲ್ಲೇನೆ ನೋಡಿ, ಸಂಗಮ ನಾರಾಯಣ ಜೀಕ ಮಂದಿರ್ ಅಂತ ಇದೆ. ಬನ್ನಿ, ದರ್ಶನ ಮಾಡ್ಕೊಂಡು ಬರೋಣ. ಸ್ನೇಹಿತರೆ, ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಈಗ ನೀವೇನ್ ನೋಡ್ತಾ ಇದ್ರೆ ಇದು ಸಂಗಮ ನಾರಾಯಣನ ದೇವಸ್ಥಾನದ ಹಿಂದಿನ ಭಾಗದ ವ್ಯೂ. ನೋಡಿ, ಮುಂದೆ ದೂರದಲ್ಲಿ ಒಂದು ಲೈಟ್ ಹೌಸ್ ಕಾಣ್ತಾ ಇದೆ. ಬನ್ನಿ, ಅದನ್ನು ಹತ್ತದಿಂದ ನಿಮ್ಗೆ ತೋರಿಸ್ತೀನಿ. ಶ್ರೀಕೃಷ್ಣ ಪರಮಾತ್ಮ ಕಂಸನ ಸಂಹಾರ ಮಾಡಿದ ಅನ್ನೋ ಕೋಪಕ್ಕೆ ಜರಾಸಂಧ ಮಥುರಾ ಆದ್ಮೇಲೆ ಆಕ್ರಮಣ ಮಾಡ್ತಾನೆ ಇರ್ತಾನೆ, ದಾಳಿ ಮಾಡ್ತಾನೆ ಇರ್ತಾನೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಮಥುರಾಯಿಂದ ದ್ವಾರಕಾಗೆ ಶಿಫ್ಟ್ ಆಗ್ತಾರೆ. ನೋಡಿ, ಇದೇ ದ್ವಾರಕಾದ ಲೈಟ್ ಹೌಸ್ ಸ್ಟೇಷನ್. ಒಳಗಡೆ ಎಂಟ್ರಿ ಇಲ್ಲ, ಕ್ಲೋಸ್ ಆಗಿದೆ ಅನ್ಸುತ್ತೆ, ಗೇಟ್ ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ಬೇಗ ಬರಬೇಕಾಗಿತ್ತು, ಬೇಜಾರಾಗ್ತಿದೆ ಗುರು. ಲೈಟ್ ಹೌಸ್ ನೋಡದೆ ಹೋಗ್ತಿದ್ದೀನಿ ಅಂತ.
ಸ್ನೇಹಿತರೆ, ನಾನೀಗ ಬಡಕೇಶ್ವರ ಮಹಾದೇವ್ ಮಂದಿರ ಹತ್ರ ಹೋಗ್ತಾ ಇದ್ದೀನಿ. ಇದು ದ್ವಾರಕಾದ ಮೇನ್ ಟೆಂಪಲ್, ದ್ವಾರಕಾಧೀಶ್ ಟೆಂಪಲ್ ಇಂದ 2 ಕಿಲೋಮೀಟರ್ ಇದೆ. ಹಾಗಾಗಿ ಅಲ್ಲಿಗೆ ಬೈಕ್ ರೆಂಟ್ ಮಾಡಿಕೊಂಡು ಬೈಕಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಬಡಕೇಶ್ವರ ಮಹಾದೇವ್ ಮಂದಿರ್. ಬನ್ನಿ, ಹತ್ರದಿಂದ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ. ದೂರದಿಂದನೇ ಸಿಕ್ಕಾಪಡೆ ಚೆನ್ನಾಗಿ ಕಾಣ್ತಿದೆ ಗುರು ವ್ಯೂ ಅಂತೂ. ಸ್ನೇಹಿತರೆ, ಫೈನಲಿ ಬಡಕೇಶ್ವರ ಮಹಾದೇವ್ ಮಂದಿರ ಹತ್ರ ಬಂದಿದ್ದೀನಿ. ನೋಡೋದಿಕ್ಕಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದೆ ಗುರು. ಅಂದರೆ ಲಿಂಗದ ರೂಪ ಇರೋದು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ, ನಿಮಗೂ ತೋರಿಸ್ತೀನಿ. ನೋಡಿ, ಬಡಕೇಶ್ವರ ಮಹಾದೇವ್ ಮಂದಿರ ಹೇಗಿದೆ ಅಂತ. ಸುತ್ತ ಸಮುದ್ರ, ಮಧ್ಯ ದೇವಸ್ಥಾನ ಇದೆ. ವ್ಯೂ ಅಂತೂ ಅಲ್ಟಿಮೇಟ್ ಗುರು. ಬನ್ನಿ, ಹತ್ತಿರದಿಂದ ತೋರಿಸ್ತೀನಿ. ನೋಡಿ, ಫೈನಲಿ ಬಂದ್ಬಿಟ್ಟೆ ಗುರು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡೋದಿಕ್ಕಂತೂ. ಓಕೆ ಸ್ನೇಹಿತರೆ, ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಲವ್ ಯು ಆಲ್.